ಯಾವತ್ತೂ ಕೂಡ ಸನ್ಯಾಸಿ ಆದವನು ನೇರವಾಗಿ ಹೆಣ್ಣಿನ ಮುಂದೆ ಹೋಗಿ ನಿಂತ್ಕೋಬಾರದು. ಸನ್ಯಾಸಿಯಾಗಿ ಬಂದ ರಾವಣ ಒಬ್ಬಂಟಿ ಸೀತೆಯ ಮುಂದೆ ಹೋಗಿ ನಿಂತಿದ್ದಾನೆ. ಅಷ್ಟರಲ್ಲಿ ನಿಜವಾದ ಸೀತೆ ಕೈಲಾಸಕ್ಕೆ ಹೋಗಿದ್ದಾಳೆ. ಸೀತಾ ಆಕೃತಿ ಅಲ್ಲಿ ಉಳ್ಕೊಂಡಿದೆ. ಅದನ್ನು ಪುರಾಣಗಳಲ್ಲೆಲ್ಲ ಹೇಳ್ತಾರೆ. ಅಂದರೆ ಮಾಯಾ ಸನ್ಯಾಸಿಯಾಗಿ ಬಂದ ರಾವಣನಿಗೆ ಸೀತೆ ಮಾಯಾ ಆಗಿ ಮಾಯಾ ಸೀತೆಯೇ ಸಿಕ್ಕಿದ್ದಾಳೆ. ಅದಕ್ಕೆ ಮಧ್ಯದಲ್ಲಿ ಉಪಯೋಗಿಸ್ಕೊಂಡು ವಸ್ತು ಯಾವುದು ಅಂದರೆ ಮಾಯಾಮೃಗ. ಅಂತೂ ಮಾಯಾ ಸನ್ಯಾಸಿ ಬಳಸಿಕೊಂಡ ಸಾಧನ ಮಾಯಾಮೃಗ, ಸಿಕ್ಕಿದ್ದು ಮಾಯಾಸೀತೆ. ಅಂದರೆ ಸೀತೆ ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಂದರೆ ಸಕಲ ಶಾಸ್ತ್ರದ ದೇವತೆ. ಶಾಸ್ತ್ರದ ಮುಂದೆ ನಾವು ಕಪಟಿಗಳಾಗಿ ಕೂತರೆ ಶಾಸ್ತ್ರ ನಮಗೆ ತನ್ನ ನಿಜಾರ್ಥವನ್ನು ಮುಚ್ಚಿಟ್ಟು ಕಪಟವಾದ ಅರ್ಥಗಳನ್ನೇ ತಿಳಿಸಿ ನಮ್ಮನ್ನು ಮೋಹ ಬರೆಸುತ್ತೆ. ಅದನ್ನು ಶಾಸ್ತ್ರವನ್ನು ಅಧ್ಯಯನ ಮಾಡೋಕ್ಕೆ ಕೂತ್ಕೊಳ್ತಕ್ಕಂಥವರು ಮೊದಲು ದುರಾಗ್ರಹ ಬಿಟ್ಟು, ಕಪಟತನವನ್ನು ಬಿಟ್ಟು ಪ್ರಾಮಾಣಿಕವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಬೇಕು ಅನ್ನುವ ಎಚ್ಚರವನ್ನು ನಾವಿಲ್ಲಿ ಗಮನಿಸಬೇಕು. ಮಾಯಾಮೃಗವನ್ನು ಬಯಸಿದ್ದರಿಂದ ಸೀತೆ ಬಂಧನಕ್ಕೊಳಗಾದ್ಲು ಅನ್ನೋದು ಕಥೆಯ ಹೊರನೋಟದ ಒಂದು ಅಭಿಪ್ರಾಯ. ಮಾಯಾಮೃಗ ದೊಡ್ಡ ಜಿಂಕೆ, ಬಂಗಾರದ ಜಿಂಕೆ. ಅಂಥ ಅದ್ಭುತವಾದ ವಿಶೇಷವಾದ ಮಾಯಾಮೃಗದ ಸೆಳೆತಕ್ಕೆ ಒಳಗಾಗಿ ಸೀತೆ ಬಂಧನಕ್ಕೊಳಗಾದ್ಲು ಅಂತ ಹೊರನೋಟದಲ್ಲಿ ಕಾಣುವಂಥ ಕಥಾಭಾಗ. ಇದರಿಂದ ಯಾರು ಮೋಸದ ಸಂಪತ್ತಿನ ಸೆಳೆತಕ್ಕೆ ಒಳಗಾಗುತ್ತಾರೆ ಅವರು ಬಂಧನಕ್ಕೊಳಗಾಗುತ್ತಾರೆ. ಯಾರು ಬಂಧನಕ್ಕೊಳಗಾಗುತ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನ ಪೇಪರ್ ನೋಡ್ತಾ. ಅಂದರೆ ಯಾರು ಆಸುರಿ ಸಂಪತ್ತನ್ನು ಬಯಸ್ತಾರೆ, ಆಸುರಿ ಸಂಪತ್ತಿನ ಪರಿಣಾಮ ಏನು ಅಂದರೆ ನಮ್ಮನ್ನು ಬಂಧನಕ್ಕೆ ಒಳಪಡಿಸೋದು. ಮೊದಲು ಬಂಧನ, ಆಮೇಲೆ ನಿಧನ. ಅಷ್ಟೇ, ಎರಡೇ, ಧನ ಸಿಗೋದೇ ಇಲ್ಲ ಕೊನೆಗೂ. ಮೊದಲು ಧನಕ್ಕೋಸ್ಕರ ಒದ್ದಾಡ್ತಾರೆ, ಅದರ ಪ್ರಭಾವ ಬಂಧನ, ಅದರ ಪರಿಣಾಮ ನಿಧನ. ಇಷ್ಟೇ ಆಗೋ ಕಾರ್ಯಕ್ರಮ. ಆಸುರಿ ಸಂಪತ್ ವಿಮೋಕ್ಷ ನಿಬಂಧಾಯ ಆಸುರಿ ಮತ, ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಅಂತ ಭಗವದ್ಗೀತೆ. ಆಸುರಿ ಸಂಪತ್ತು ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತೆ, ದೈವಿ ಸಂಪತ್ತು ನಮ್ಮನ್ನು ಬಿಡುಗಡೆಗೆ ಕರ್ಕೊಂಡು ಹೋಗುತ್ತೆ, ಬಿಡುಗಡೆಗೊಳಿಸುತ್ತೆ ಅಂತ ಕೃಷ್ಣನ ಉಪದೇಶ. ಆ ಕೃಷ್ಣನ ಉಪದೇಶದ ಪ್ರಾತ್ಯಕ್ಷಿಕವನ್ನು ನೋಡಬೇಕಾಗಿದ್ದರೆ ರಾಮಾಯಣದ ಭಾಗಕ್ಕೆ ಬರಬೇಕು. ಆಸುರಿ ಸಂಪತ್ತು, ಅಸುರನಾದ ಮಾರೀಚನೇ ಈ ರೀತಿಯಾಗಿ ಬಂದವನು. ಹಾಗಾಗಿ ಆಸುರಿ ಸಂಪತ್ತು ಮಾಯಾಮೃಗ ಆದರೆ ಮುಂದೆ ಅದೇ ಸೀತೆಗೆ ಹನುಮಂತ ದೇವರು ತಂದು ಕೊಟ್ಟದ್ದು ರಾಮನ ಉಂಗುರ. ಅದು ದೈವೀ ಸಂಪತ್ತು, ದೇವರ ಕೈಯ ಉಂಗುರ, ಅದು ದೈವೀ ಸಂಪತ್ತು. ಆ ದೈವೀ ಸಂಪತ್ತು ಬಂದದ್ದು ಮುಂದೆ ರಾವಣಾದಿಗಳ ಸಂಹಾರ, ಸೀತೆಯ ಬಿಡುಗಡೆಗೆ ಕಾರಣ ಆಯಿತು. ಅಂದರೆ ನಾವು ಇಲ್ಲಿ ಒಂದು ಅಂಶ ಗಮನಿಸಬೇಕು. ಆಸುರಿ ಸಂಪತ್ತು ಗಾತ್ರದಲ್ಲಿ ಹಿರಿದಾದದ್ದು, ದೊಡ್ಡ ಗಾತ್ರದ ಸಂಪತ್ತದು. ಆದರೆ ಕೈಗೆ ಬಂದ ಉಂಗುರ ಪುಟ್ಟ ಉಂಗುರ. ಅದು ಗಾತ್ರ ಚಿಕ್ಕದು, ಆದರೆ ಪಾತ್ರ ದೊಡ್ಡದು. ನಾವು ಪಾತ್ರವಾದ ಸಂಪತ್ತನ್ನು ಪಡೆಯಬೇಕೇ ಹೊರತು ಗಾತ್ರ ನೋಡಿ ಸಂಪತ್ತನ್ನು ಪಡೀಲಿಕ್ಕೆ ಹೋಗಬಾರ್ದು. ಗಾತ್ರ ದೊಡ್ಡದಾದಷ್ಟು ಆಪತ್ತಿಗೆ ಕಾರಣ ಆಗತ್ತೆ. ಆದ್ದರಿಂದ ಬಹಳ ಬೇಗ ಅಕ್ರಮವಾದ ಮಾರ್ಗದಲ್ಲಿ ಗಳಿಸುವವರು ಬೇಗ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ ಆಗಬಹುದು. ಅದೆಲ್ಲ ದೊಡ್ಡ ಗಾತ್ರದ ಮಾಯಾಮೃಗ ಅದು. ಆದರೆ ನ್ಯಾಯವಾದ ಸಂಪಾದನೆ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಬರೋ ಸಂಪತ್ತು ಬಹಳ ಕಡಿಮೆನೇ. ಅವರನ್ನು ನೋಡಿ ನಗುತ್ತಾರೆ, ಇವರಿಗೆ ಬದುಕೋದು ಗೊತ್ತಿಲ್ಲ, ಒಳ್ಳೆ ಸರ್ಕಾರಿ ಇಲಾಖೆಯಲ್ಲಿದ್ದಾರೆ, ಲಂಚ ಮಾಡಿಕೊಂಡು ಬೇಕಾದಷ್ಟು ಮನೆಗಳನ್ನು ಕಟ್ಟಿಕೊಂಡು ಆರಾಮಾಗಿರೋದು ಬಿಟ್ಟು ಲಂಚಕ್ಕೆ ಹೆದರ್ತಾರೆ. ಇವರೆಂಥ ಸರ್ಕಾರಿ ಇಲಾಖೆ ಅಧಿಕಾರಿಗಳಿವರು ಅಂತ ದುಡ್ಡು ಮಾಡಿಕೊಂಡವ್ರು ನಮ್ಮನ್ನು ನೋಡಿ ನಗುತ್ತಾರೆ. ಆದರೆ ಮುಂದೆ ರೈಡ್ ಆದಾಗ ಅವರನ್ನು ನೋಡಿ ಜಗತ್ತೇ ನಗುತ್ತಾ ಇರ್ತಾರೆ. ಆದ್ದರಿಂದ ನಮ್ಮ ಸಂಪತ್ತು ಪ್ರಾಮಾಣಿಕವಾಗಿದ್ದಾಗ ಕಡಿಮೆನೇ ಇರುತ್ತೆ. ಅದು ಗಾತ್ರ ಚಿಕ್ಕದಿರ್ಬೋದು, ಆದರೆ ಅದು ಪಾತ್ರ ಆಗಿರಬೇಕು. ಆದ್ದರಿಂದ ರಾಮನ ಉಂಗುರ ಪಾತ್ರವಾಗಿದೆ, ಗಾತ್ರ ಚಿಕ್ಕದು, ಆದರೆ ಪಾತ್ರ ದೊಡ್ಡದು. ಆಸುರಿ ಮಾಯಾಮೃಗ ಗಾತ್ರ ದೊಡ್ಡದು, ಪಾತ್ರ ಇಲ್ಲವೇ ಇಲ್ಲ. ಈಗ ಅಪಾತ್ರವಾದ ದೊಡ್ಡ ಗಾತ್ರದ ಸಂಪತ್ತಿನ ಆಸೆಗೆ ಒಳಗಾದರೆ ಬಂಧನಕ್ಕೊಳಗಾಗ್ತೇವೆ. ಗಾತ್ರಕ್ಕಿಂತ ಪಾತ್ರವಾದ ಸಂಪತ್ತನ್ನು, ಅಂದರೆ ಯೋಗ್ಯವಾದ ಸಂಪತ್ತನ್ನು ನಾವು ಪಡೆದರೆ, ಅದು ದೈವೀ ಸಂಪತ್ತನ್ನು ಪಡೆದರೆ ಬಿಡುಗಡೆಗೆ ಕಾರಣವಾಗತ್ತೆ ಎಂಬ ಕೃಷ್ಣನ ಉಪದೇಶದ ಪ್ರಾತ್ಯಕ್ಷಿಕವನ್ನು ರಾಮಾಯಣದಲ್ಲಿ ಕಾಣಬಹುದು ಅನ್ನುವುದನ್ನು ಹೇಳ್ತಾ, ಮುಂದಿನ ಕಥಾಭಾಗವನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ, ಅದನ್ನೆಲ್ಲ ನಾನು ಹೇಳ್ತಾ ಹೋಗಲ್ಲ.
ಹೀಗೆ ಆ ರಾಮಾಯಣದ ಒಂದು ವಿಶೇಷವಾದಂತಹ ಕೆಲವು ಸಂಗತಿಗಳನ್ನು ನಾವಿಲ್ಲಿ ಗಮನಿಸಬೇಕು. ಮತ್ತೊಂದು ಸಂಗತಿ, ಇಲ್ಲಿ ಒಂದೊಂದು ಕಾಂಡವನ್ನು ಒಂದೊಂದು ಅಧ್ಯಾಯದಲ್ಲಿ ಹೇಳ್ತಾರೆ. ಸುಂದರಕಾಂಡವನ್ನು ಒಂದು ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಹೇಳಿ ಮುಗಿಸ್ತಾರೆ. ಸುಂದರಕಾಂಡದ ಪ್ರಧಾನವಾದ ಅಂಶವನ್ನು ನಾವು ಗಮನಿಸೋದಾದರೆ ಅದರೊಳಗೆ ಎರಡು ಪ್ರಧಾನವಾದ ಅಂಶ. ಹನುಮಂತ ಸಮುದ್ರವನ್ನು ಹಾರ್ತಾನೆ. ಸೀತಾಪತಿ ಶ್ರೀರಾಮಚಂದ್ರ ಪ್ರೇರಣೆಯ ಸೀತಾಪತಿ ಶ್ರೀರಾಮಚಂದ್ರ ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿ ಸಮುದ್ರವನ್ನು ಹಾರ್ತಾನೆ. ಸಮುದ್ರವನ್ನು ಹಾರುವಾಗ ಮೈನಾಕ ಮೇಲೆ ಬರುತ್ತೆ. ಮೈನಾಕನ ಆತಿಥ್ಯವನ್ನು ಸ್ವೀಕಾರ ಮಾಡದೆ ಆತ್ಮೀಯತೆಯನ್ನು ಅಪ್ಪಿಕೊಂಡು ಮುಂದೆ ಹೋಗ್ತಾನೆ. ಅನಂತರ ಹನುಮಂತನ ಬಲವನ್ನು ಪರೀಕ್ಷೆ ಮಾಡೋದಕ್ಕೆ ಇಬ್ಬರು ಹನುಮಂತನನ್ನು ನುಂಗಲಿಕ್ಕೆ ಬರ್ತಾರೆ. ಒಬ್ಬಳು ದೇವತೆಗಳೇ ಕಳುಹಿಸಿಕೊಟ್ಟ ನಾಗಮಾತೆ, ಅವಳು ವಿಸ್ತಾರವಾಗಿ ಬಾಯಿ ತೆರೆಯುವಂತೆ ಪ್ರೇರಣೆ ಮಾಡಿ ಪುಟ್ಟ ರೂಪದಿಂದ ಅವಳ ಬಾಯಿ ಒಳಗೆ ಹೋಗಿ ಹೊರಗೆ ಬರ್ತಾನೆ. ಇನ್ನೊಬ್ಬಳು ಛಾಯಾಗ್ರಹ, ಅವಳು ಅಸುರ ಸ್ತ್ರೀಯವಳು, ಅವಳ ಬಾಯಿ ಒಳಗೆ ಹೋಗಿ ಅವಳನ್ನು ಸೀಳಿಕೊಂಡು ಮುಂದೆ ಸಾಗುತ್ತಾನೆ. ಇದಿಷ್ಟು ಕಥೆ ನಮಗೆ ಗೊತ್ತಿರೋ ಕಥೆ ಇದು. ಇದು ನಮಗೆಲ್ಲರಿಗೂ ಒಂದು ಸ್ಫೂರ್ತಿಪ್ರದವಾದ ಅಂಶವನ್ನು ತಿಳಿಸ್ಕೊಡುವಂಥ ಕಥೆ ಇದು. ಏನಂತಂದರೆ, ಮೊಟ್ಟ ಮೊದಲು ಹನುಮಂತ ರಾಮನ ಸೇವೆಗೆ ಅಂತ ಹೊರಟ. ಆಗ ಉಪಚಾರ ಮಾಡಿ, ನೀನು ನಮ್ಮಲ್ಲಿದ್ದು ಸ್ವಲ್ಪ ಹಣ್ಣು ಹಂಪಲು ತೆಗೆದುಕೋ ಅಂತ ಉಪಚಾರ ಮಾಡಿದರೂ ಕೂಡ ಹನುಮಂತ ಯಾವ ಆತಿಥ್ಯವನ್ನು ಸ್ವೀಕಾರ ಮಾಡಲಿಲ್ಲ. ಸೀತಾನ್ವೇಷಣೆ ಮಾಡಿಕೊಂಡು ಎಲ್ಲ ಸುಂದರಕಾಂಡದ ಕಥೆಯೆಲ್ಲ ಮುಗಿದು ವಾಪಸ್ಸು ಲಂಕಾದಹನ ಮಾಡಿ ಸಮುದ್ರವನ್ನು ದಾಟಿಕೊಂಡು ಬಂದ ಮೇಲೆ ಯಾರು ಏನು ಕೊಡದೇ ಹೋದರೂ ಮಧುವನಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ಸ್ವೀಕಾರ ಮಾಡಿದ್ರು. ಅಂದರೆ ಭಗವಂತನ ಪೂಜೆ ಮಾಡೋಕ್ಕೆ ನೀವು ಕೂತಾಗ ಯಾರು ಎಷ್ಟೇ ಉಪಚಾರ ಮಾಡಿದ್ರೂ ಭಗವಂತನ ಪೂಜೆ ಆಗದೆ ಆಹಾರ ಸೇವನೆ ಮಾಡಬಾರದು. ಭಗವಂತನ ಪೂಜೆ ಮುಗಿಸಿದ ಮೇಲೆ ಕೊಡದೇ ಹೋದರೂ ನೀವೇ ತೊಗೊಂಡು ತಿಂದರೂ ಚಿಂತೆ ಇಲ್ಲ. ಆದರೆ ಭಗವಂತನ ಪೂಜೆಗೆ ಅಂತ ನೀವು ಸಂಕಲ್ಪ ಮಾಡಿ ಕೂತ ಮೇಲೆ ಅದು ಮುಗಿಯೋ ತನಕ ಯಾರು ಎಷ್ಟೇ ಆತ್ಮೀಯತೆ ತೋರಿಸಿದರೂ ಕೂಡ ಅವರ ಪ್ರೀತಿ ವಿಶ್ವಾಸವನ್ನು ಸ್ವೀಕಾರ ಮಾಡಿರಿ, ಹೊರತು ಅವರು ಕೊಟ್ಟದ್ದನ್ನು ತಿಂತಾ ಕೂತ್ಕೋಬೇಡ್ರಿ. ಪೂಜೆಗೆ ಕೂತ ಮೇಲೆ ಪೂಜೆ ಮುಗಿಯೋ ತನಕ ಏನೂ ತಿನ್ನಬಾರದು ಅನ್ನೋ ಒಂದು ಎಚ್ಚರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಅಂಶ, ಇಬ್ಬರು ನುಂಗ್ಲಿಕ್ಕೆ ಬಂದಿದ್ದಾರೆ. ನಾವೇನಾದರೂ ಒಂದು ಸಾಧನೆಗೆ ಅಂತ ಹೊರಟಾಗ ನಮ್ಮನ್ನು ಇಬ್ಬರು ನುಂಗ್ತಾರೆ. ಒಬ್ಬರು ಹಾಡಿ ಹೊಗಳಿ ನುಂಗ್ತಾರೆ, ಇನ್ನೊಬ್ಬರು ಬೈದು ನಿಂದೆ ಮಾಡಿ ನುಂಗ್ತಾರೆ. ಇಬ್ಬರು ನಮಗೆ ಸಾಧನೆಗೆ ಪ್ರತಿಬಂಧಗಳೇ. ಒಬ್ಬರು ನಮಗೆ ನಮ್ಮ ಯೋಗ್ಯತೆ ಎಷ್ಟು, ನಮ್ಮ ಶಕ್ತಿಯ ಇತಿಮಿತಿಗಳೇನು ಅಂತ ನಮಗೆ ಗೊತ್ತಿದ್ದರೂ ವಿಪರೀತ ಹಾಡಿ ಹೊಗಳಿ ನಮಗೆ ಅಟ್ಟಕ್ಕೇರಿಸಿ ಅಲ್ಲೇ ನಾವು ಹಿಗ್ಗಿ ನಮ್ಮ ಸಾಧನೆಯಿಂದ ಕೆಳಗೆ ಇಳಿದು ಬಿಡಬೇಕು, ಹಾಗೆ ಹಾಡಿ ಹೊಗಳುತ್ತಾರೆ. ಇನ್ನು ಕೆಲವರು ನಮ್ಮನ್ನು ಕುಗ್ಗಿಸಬೇಕು ಅಂತಲೇ ನಮ್ಮನ್ನು ಚೆನ್ನಾಗಿ ನಿಂದನೆ ಮಾಡ್ತಾರೆ, ಉತ್ಸಾಹವನ್ನು ಕುಗ್ಗಿಸುವಂತೆ ಮಾಡ್ತಾರೆ. ಹೀಗೆ ನಮ್ಮ ಬೈಯುವವರ ಬಾಯಿಗೆ ಹೊಗಳುವವರ ಬಾಯಿಗೆ ಬಿದ್ದರೂ ಕ್ಷೇಮವಾಗಿ ಹೊರಗೆ ಬರೋದು ಕಲ್ತ್ಕೊಳ್ಳಿ ಅನ್ನೋ ಎಚ್ಚರಿಕೆಯನ್ನು ಹನುಮಂತ ತಿಳಿಸಿದ್ದಾನೆ. ಹೊಗಳುವವರು ಆ ನಾಗಮಾತೆಯ ಬಾಯಿ ಒಳಗೆ ಹೋಗಿ ಹನುಮಂತನ ಬಲವನ್ನು ಪ್ರಶಂಸೆ ಮಾಡೋದಕ್ಕೆ ಅವರು ಆ ಸಮಯವನ್ನು ಉಪಯೋಗಿಸ್ಕೊಂಡ್ರು. ನಿಮ್ಮನ್ನು ಹಾಡಿ ಹೊಗಳುವವರ ಬಾಯಿಗೆ ಬಿದ್ದರೂ ಸೇಫಾಗಿ ಹೊರಗೆ ಬರೋದು ಕಲ್ತ್ಕೊಳ್ಳಿ. ಆನಂತರ ಸಿಂಹಿಕೆ ನುಂಗೇ ಬಿಡಬೇಕು ಹನುಮಂತನನ್ನು ಅಂತ ನುಂಗಿಗೆ ಬಂದಿದ್ದಾಳು ಅವಳು. ಹಾಗೆ ನಿಮ್ಮನ್ನು ಜೀವನದಲ್ಲಿ ಮೂಲೆ ಗುಂಪು ಮಾಡಬೇಕು ಅಂತ ನಿಮ್ಮನ್ನು ಹಿಡಿಶಾಪ ಹಾಕಿ ಬೈಯೋರು ಇರ್ತಾರೆ, ಬೈಯೋ ಮೂಲಕ ನಿಮ್ಮನ್ನು ನುಂಗು ಹಾಕೋರು ಇರ್ತಾರೆ. ಅವರಿಂದಲೂ ನೀವು ಸೇಫಾಗಿ ಬನ್ನಿ, ಆವಾಗ ನಿಮ್ಮ ಗುರಿ ಕಡೆಗೆ ನೀವು ಹೋಗ್ಲಿಕ್ಕೆ ಸಾಧ್ಯ. ಹೀಗೆ ಪ್ರಶಂಸೆಗಳನ್ನು, ನಿಂದನೆಗಳನ್ನು ಯಾವುದಕ್ಕೂ ಬಲಿಯಾಗದೇ ಇರುವಂತೆ ನಮ್ಮನ್ನು ನಾವು ರೂಪಿಸಿಕೊಂಡು ನಮ್ಮ ಗುರಿ ಸಾಧನೆ ಮಾಡಬೇಕು ಅನ್ನುವಂಥ ಮಹತ್ವದ ಒಂದು ಅಂಶವನ್ನು ಸುಂದರಕಾಂಡದ ಹನುಮಂತನ ಕಥೆಯಲ್ಲಿ ನಾವು ತಿಳ್ಕೊಳ್ಬೇಕು. ಇನ್ನೊಂದು ಅಂಶ, ಅಲ್ಲಿ ಅಕ್ಷಕುಮಾರಾದಿಗಳನ್ನು ಸಂಹಾರ ಮಾಡ್ತಾನೆ ಹನುಮಂತ. ಆ ಅಕ್ಷಕುಮಾರಾದಿಗಳನ್ನು ಸಂಹಾರ ಮಾಡುವಾಗ ಅವನು ಒಂದು ಸಂಕಲ್ಪ ಮಾಡ್ತಾನೆ. ಈ ಯುದ್ಧ ಇದೊಂದು ಯಜ್ಞ, ಇದಕ್ಕೆ ಈ ಅಸುರನು ಈ ಯಜ್ಞದಲ್ಲಿ ಅರ್ಪಿಸುವ ಬಲಿ ಭಗವಂತ ಪ್ರೀತನಾಗಲಿ ಅಂತ. ಅಂದರೆ ಸೀತಾಪತಿ ಶ್ರೀರಾಮಚಂದ್ರ ಪ್ರೇರಣೆಯ ಸೀತಾಪತಿ ಶ್ರೀರಾಮಚಂದ್ರ ಪ್ರೀತ್ಯರ್ಥಂ ಅಕ್ಷಕುಮಾರ ಸಂಹಾರಾಖ್ಯಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ದ. ಆಮೇಲೆ ಅನೇನ ಅಕ್ಷಕುಮಾರ ಸಂಹಾರೇಣ ಸೀತಾಪತಿ ಶ್ರೀರಾಮಚಂದ್ರ ಪ್ರಿಯತಾಂ ಅಂತ ಸಮರ್ಪಣೆ ಮಾಡ್ದ. ಇದು ನಮಗೆ ಹನುಮಂತ ಹೇಳಿಕೊಟ್ಟ ಮಹತ್ವದ ಸಂಗತಿ. ನಮ್ಮ ಜೀವನದಲ್ಲಿ ನಾವು ಬೇಕಾದಷ್ಟು ಕೆಲಸ ಮಾಡ್ತೇವೆ, ಆದರೆ ಅದು ಪವಿತ್ರವಾದ ಒಂದು ಯಜ್ಞ ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ಅದಕ್ಕೆ ದೃಢವಾದ ಎರಡು ಬೈಂಡ್ ಇರಬೇಕು, ಒಂದು ಸಂಕಲ್ಪ, ಒಂದು ಸಮರ್ಪಣೆ. ಹಳೆ ಕಾಲದ ಪುಸ್ತಕಗಳು ನೋಡಿರ್ತೀವಿ ನೀವು, ಪತ್ರಾವಳಿಗಳು. ಆ ಪತ್ರ ಬಿಡಿ ಹಾಳೆಯ ಆ ಪುಸ್ತಕಕ್ಕೆ ಆದಿ ಅಂತ್ಯಗಳಲ್ಲಿ ಎರಡು ದೃಢವಾದ ಹಲಗೆ ಇರುತ್ತೆ.
ಆ ದೃಢವಾದ ಹಲಗೆ ಆದಿ ಅಂತ್ಯಗಳಲ್ಲಿದ್ದಾಗ ಆ ಪುಸ್ತಕದ ಹಾಳೆಗಳು ಹಾರಿ ಹೋಗದೆ ಅದೊಂದು ಗ್ರಂಥದ ಸ್ವರೂಪವನ್ನು ಪಡೆಯುತ್ತೆ. ಆ ಬೈಂಡ್ ಇಲ್ಲದೆ ಹೋದಾಗ ಅದರ ಹಾಳೆಗಳೆಲ್ಲ ಗಾಳಿಗೆ ತೂರಿ ಅದು ಗ್ರಂಥದ ಸ್ವರೂಪವನ್ನೇ ಕಳ್ಕೊಂಡ್ಬಿಡುತ್ತೆ. ಹಾಗೆ ಸಂಕಲ್ಪ ಸಮರ್ಪಣೆ ಅನ್ನುವ ಎರಡು ದೊಡ್ಡ ಬೈಂಡ್ಗಳನ್ನು ನಮ್ಮ ಜೀವನದ ಕರ್ಮಗಳಿಗೆ ಹಾಕಿಕೊಂಡಾಗ ನಮ್ಮ ಎಲ್ಲ ಕರ್ಮಗಳು ಭಗವಂತನ ಸೇವೆಯಾಗಿ ಅದೊಂದು ಯಜ್ಞದ ರೂಪವನ್ನು ಪಡೆಯುತ್ತೆ. ನಾವು ಸಂಕಲ್ಪ ಸಮರ್ಪಣೆಗಳನ್ನು ಬಿಟ್ಟುಬಿಟ್ರೆ ನಮ್ಮ ಎಲ್ಲ ಬಿಡಿ ಬಿಡಿ ಕರ್ಮಗಳು ಅದು ಚೆಲ್ಲಾಪಿಲ್ಲಿಯಾಗಿ ಚದುರಿ ಹೋಗಿ ಅದು ಯಜ್ಞದ ಸ್ವರೂಪವನ್ನೇ ಕಳ್ಕೊಂಡ್ಬಿಡುತ್ತೆ.